ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡ್ತಾಯಿರಿ. ನಾನಿವತ್ತು ಬೆಳಗ್ಗೆಯಿಂದ ವ್ಲಾಗ್ ಮಾಡ್ತಾಯಿದ್ದೀನಿ. ನಾನು ಇವಾಗ ಐದೂವರೆ ಆಗಿತ್ತು. ನಾನು ಹೇಳುವಾಗ ಎದ್ದು ಕಸ ಎಲ್ಲ ಗುಡಿಸ್ಕೊತಾ ಇದ್ದೀನಿ. ಕಸ ಎಲ್ಲ ಗುಡಿಸ್ಕೊಂಡು ಹೊರಗಡೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಫ್ರೆಂಡ್ಸ್. ಒಳಗಡೆ ಎಲ್ಲ ಗುಡಿಸ್ಕೊಂಡಾಯಿತು, ಒರೆಸ್ಕೊಂಡೆ. ಈಗ ಹೊರಗಡೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಮ್ಮ ನಾಯಿ ನೋಡಿ ಚೇರ್ ಮೇಲೆ ಫಿಕ್ಸ್ ಆಗಿಬಿಟ್ಟಿದೆ. ಅದು ಈಗ 6 ಗಂಟೆ ಆಗ್ತಾ ಬಂತು. ನನಗೆಲ್ಲ ಕ್ಲೀನ್ ಆಗಿದೆ, ನೆಲ ಎಲ್ಲ ಗುಡಿಸಿ ಒರೆಸಿ. ಇವಾಗ ಹೊರಗಡೆ ಎಲ್ಲ ರಂಗೋಲಿ ಬಿಟ್ಟಾಗಿದೆ. ಇವಾಗ 6 o'clock ಆಯಿತು. ಈಗ ವಾಕಿಗೆ ಹೋಗಬೇಕು. ನಾನು ಮತ್ತು ನಮ್ಮ ಪಕ್ಕದ ಮನೆಯವರು ಇಬ್ಬರು ವಾಕಿಗೆ ಹೋಗ್ತೀವಿ. 2 ಕಿಲೋಮೀಟ್ರ್ ಅಂದರೆ 2 ಕಿಲೋಮೀಟ್ರ್ ಹೋಗೋಕ್ಕೆ, 2 ಕಿಲೋಮೀಟ್ರ್ ಬರೋಕ್ಕೆ, ಟೋಟಲ್ 4 ಕಿಲೋಮೀಟ್ರ್ ವಾಕಿಗೆ ಹೋಗ್ತೀವಿ. ಇವಾಗ ತಾನೇ ವಾಕ್ ಮುಗಿಸ್ಕೊಂಡು ಮನೆಗೆ ಬಂದು ಸ್ವಲ್ಪ ಹಾಗೆ 5 ನಿಮಿಷ ರೆಸ್ಟ್ ಮಾಡಿ ನೀರು ಕುಡಿತಾ ಇದ್ದೀನಿ. ನನ್ನ ಮಗ ಮಲ್ಕೊಂಡಿದ್ದಾನೆ. ಇವಾಗ 7 o'clock ಆಯಿತು. ನಾವು ಹೋಗಿ 6 o'clockಗೆ 1 hour ವಾಕ್ ಮುಗಿಸ್ಕೊಂಡು ಬರ್ತೀವಿ. ಇವಾಗ ತಿಂಡಿ ರೆಡಿ ಮಾಡ್ಕೋಬೇಕು. ನಮ್ಮ ಮನೆಯವರು ಎದ್ದಿಲ್ಲ, ಮಲ್ಕೊಂಡಿದ್ದಾರೆ. ನಾನಿವತ್ತು ಸಿಹಿ ಕುಂಬಳಕಾಯಿ ಅಂತ ಹೇಳ್ತಾರೆ, ನಮ್ಮ ಕಡೆ ಚೀನೆಕಾಯಿ ಅಂತಲೂ ಹೇಳ್ತೀವಿ. ಚೀನೆಕಾಯಿದು ಪಲ್ಯ ಮತ್ತು ಚಪಾತಿ ಮಾಡಿದ್ದೀನಿ. ಹಾಗೆ ಮಧ್ಯಾಹ್ನಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಬೇಗ ಎಲ್ಲ ಮಾಡಿ ಶಾಪಿಗೆ ಹೊರಡಬೇಕು ಅಲ್ವಾ, ಅದಕ್ಕೋಸ್ಕರನೇ. ಅಪ್ಪ ಬಂದಿದ್ದಾರೆ. ನಮ್ಮ ಅಪ್ಪ ಬಂದರೆ ನಮ್ಮ ಮನೇಲಿ ಅಂಬಳಿ ಇರಲೇಬೇಕು, ಅದಕ್ಕೋಸ್ಕರ ಅಂಬಳಿ ಮಾಡಿ ತಿಳಿ ಸಾಂಬಾರು ಮಾಡಿದ್ದೀನಿ. ನನ್ನ ಮಗಳಿಗೆ ಫಸ್ಟು ತಿಂಡಿ ಕೊಟ್ಬಿಡ್ತೀನಿ. ಅವಳು ಸ್ನಾನ ಮುಗಿಸ್ಕೊಂಡು ಪೂಜೆ ಮಾಡಿದ್ದಾಳೆ. ಹಾಗೆ ನನ್ನ ಮಗಳಿಗೆ ಹುಷಾರಿಲ್ಲ. ಒಂದು 3 ದಿನ ಆಯಿತು. ಕೆಮ್ಮು ಹಾಗೆ ಜ್ವರ ಸ್ಟಾರ್ಟ್ ಆಗಿತ್ತು. ಒಂದು ದಿನ ರಜೆ ಹಾಕ್ಸಿದ್ದೆ, ಹಾಗಾಗಿ ನಿನ್ನೆ ಹೋಗಿದ್ಲು. ಮತ್ತು ಇವತ್ತು ಸ್ವಲ್ಪ ಜಾಸ್ತಿ ಆಗಿದೆ. ಆದರೂ ಹೋಗ್ತೀನಿ ಅಂತಿದ್ದಾಳೆ. ರಜೆ ಮಾಡಿಬಿಟ್ರೆ ಕ್ಲಾಸ್ ವರ್ಕ್ ತುಂಬ ಇರುತ್ತೆ ಅಲ್ವಾ, ಆಮೇಲೆ ಅವರಿಗೆ ಕಷ್ಟ ಆಗಿಬಿಡುತ್ತೆ. ಅದಕ್ಕೋಸ್ಕರ ಹೋಗ್ತೀನಿ ಅಂತಿದ್ದಾಳೆ. ತಿಂಡಿ ಎಲ್ಲ ತಿನ್ನಿಸಿ ಟ್ಯಾಬ್ಲೆಟ್ ತೊಗೊಂಡಿದ್ದಾಳೆ. ಅಷ್ಟೊತ್ತಿಗೆ ನನ್ನ ಮಗ ಎದ್ಬಿಟ್ಟ. ಇವಾಗ ಇವಂದೇ ಮಾಡೋದಾಗ್ಬಿಡುತ್ತೆ ನನಗೆ. ಅವನು ಎದ್ಬಿಟ್ರೆ ಅಮ್ಮ 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 ಅಂತ ಕರೀತಾನೆ ಇರ್ತಾನೆ. ಹಾಗಾಗಿ ಫಸ್ಟ್ ಅವನಿಗೆಲ್ಲ ತಿಂಡಿ ತಿನ್ನಿಸ್ಕೊಂಡು ನಾನು ಸ್ನಾನಕ್ಕೆ ಹೊರಟೆ. ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಇವಾಗ ರೆಡಿ ಆಗಿದ್ದೀನಿ. ಇನ್ನೇನು ತಿಂಡಿ ಆಗಬೇಕು ಅಷ್ಟೇ. ಅಪ್ಪ ಇದ್ದರೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ನಮ್ಮ ಭಾವನ ಮಗಳು ಹೋಗಿದ್ದಾಳೆ ಅಲ್ವಾ, ಅದಕ್ಕೋಸ್ಕರ ಅಪ್ಪನ ಹತ್ರ ಬಿಟ್ಟು ಸ್ನಾನಕ್ಕೆ ಹೋಗಿದ್ದೆ. ಈಗ ಸ್ವಲ್ಪ ಅಳ್ತಾನೆ, ಅವನು ಎಲ್ಲ ಗೊತ್ತಾಗುತ್ತೆ ಅಲ್ವಾ, ಸ್ವಲ್ಪ ಅಳ್ತಾನೆ. ಹಾಗಾಗಿ ಬೇಗ ಸ್ನಾನ ಮುಗಿಸ್ಕೊಂಡು ಬಂದು ತಿಂಡಿ ತಿಂತಾಯಿದ್ದೀನಿ. ಅವನು ಹೊರಗಡೆ ಅಪ್ಪ ಕರ್ಕೊಂಡು ಹೋಗಿದ್ದಾರೆ. ಇವಾಗ ತಿಂಡಿ ತಿಂದಾಗಿದೆ. ನಮ್ಮ ಮನೆಯವ್ರು ಬರೋಕ್ಕೂ ಶಾಪಿಗೆ ಹೊರಡಬೇಕು ಫ್ರೆಂಡ್ಸ್. ಇವಾಗಷ್ಟೇ ಶಾಪಿಗೆ ಬಂದಿದ್ದೀನಿ, ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ನಾನು ಶಾಪಿಗೆ ಬಂದು ಎಲ್ಲ ಕ್ಲೀನೆಲ್ಲ ಮಾಡಿಕೊಂಡು ಪೂಜೆನೆಲ್ಲ ಮಾಡಿ, ಇವಾಗ ಒಂದು ಅರ್ಜೆಂಟ್ ಒಂದು ಬ್ಲೌಸ್ ಫಿನಿಶಿಂಗ್ ಇತ್ತು, ಅದನ್ನು ಮಾಡ್ತಾಯಿದ್ದೀನಿ. ಅದನ್ನು ಮಾಡಿಕೊಂಡು ಆಮೇಲೆ ಸ್ಟಿಚಿಂಗ್ ಮಾಡ್ತೀನಿ. ಅದು ಅರ್ಜೆಂಟ್ ಇವತ್ತೇ ಬೇಕು ಅಂತ ಹೇಳಿದರು, ಹಾಗಾಗಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇವಾಗ ಸೀಸನ್ ಕಡಿಮೆ ಇದೆ, ಬಟ್ಟೆಗಳೆಲ್ಲ ಕಡಿಮೆ ಬರ್ತಾಯಿದೆ. ಅಂದರೆ ಇವಾಗ ಸೀಸನ್ ಮುಗೀತು, ಆಷಾಢ ಸ್ಟಾರ್ಟ್ ಆಗಿದೆ ಅಲ್ವಾ, ಅದಕ್ಕೋಸ್ಕರ ಇವಾಗ ಸ್ವಲ್ಪ ಕಡಿಮೆನೇ. ನಮ್ದು ಏನಂದರೆ ಬಟ್ಟೆ ಅಂಗಡಿ ವಿತ್ ಟೈಲರು ಮತ್ತು ಪಾರ್ಲರ್ 3 ಇರೋದ್ರಿಂದ ಸ್ವಲ್ಪ ಕಸ್ಟಮರ್ ಬರ್ತಾ ಇರ್ತಾರೆ, ಹಾಗಾಗಿ ನಡೀತಾ ಇದೆ. ಇಲ್ಲಾಂದರೆ ಒಂದೊಂದನ್ನೇ ಮಾಡಿಕೊಂಡ್ರೆ ತುಂಬ ಕಷ್ಟ. ಇಲ್ಲಿ 3 ಇರೋದ್ರಿಂದ ಒಂದಲ್ಲ ಒಂದು ಏನಾದರೂ ಒಂದು ಇರುತ್ತೆ ಅಲ್ವಾ, ಹಂಗಾಗಿ ಸ್ವಲ್ಪ ಬಿಸಿ ಅಂತ ಅನಿಸುತ್ತೆ. ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಸುಮ್ಮನೆ ಅಂಗಡಿಲಿ ಬಂದು ಕುತ್ಕೊಳ್ಳೋಕ್ಕೂ ಬೋರ್ ಅಲ್ವಾ, ಏನಾದರೂ ಒಂದು ಕೆಲಸ ಇದ್ದರೆ ಮಾಡ್ತಾ ಇರ್ಬೋದು. ನನಗೆ ಇವಾಗ ಸ್ವಲ್ಪ ಕಡಿಮೆ ಆಗಿದೆ, ತುಂಬಾ ಬಿಸಿ ಇತ್ತು. ಅದಕ್ಕೆ ವೀಡಿಯೋಸ್ ಎಲ್ಲ ಮಾಡೋಕ್ಕಾಗ್ತಾ ಇರಲಿಲ್ಲ. ಒಂದು ವೀಡಿಯೋದಲ್ವ ನಾನು ಹೇಳಿದ್ದೆ. ಹಾಗಾಗಿ ಇವಾಗ ಸ್ವಲ್ಪ ಫ್ರೀ ಆಗಿದೆ. ಮಗನ ಅಪ್ಪನ ಹತ್ರ ಬಿಟ್ಟು ಬಂದಿದ್ದೀನಿ. ಬಂದ ಮೇಲೂ ಅನ್ನಿಸ್ತಾ ಇರುತ್ತೆ, ಅಯ್ಯೋ ಅಳ್ತಾ ಇದ್ದಾನ ಏನೋ ಅಂತ ಅನ್ನಿಸ್ತಾ ಇರುತ್ತೆ. ಆದರೆ ಇರ್ತಾನೆ, ಏನೂ ತೊಂದರೆ ಇಲ್ಲ, ಆಟಾಡ್ಕೊಂಡಿರ್ತಾನೆ. ಎಲ್ಲಾದರೂ ಅಂದರೆ ಹುಷಾರಿರಲಿಲ್ಲ ಅವನಿಗೆ, ಒಂದು 3-4 ದಿನ ಹುಷಾರಿರಲಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಕಷ್ಟ ಅವನ್ನ ಬಿಟ್ಟು ಬರೋದು. ಇರಲ್ಲ, ಅವನು ಹಠ ಮಾಡ್ತಾಯಿದ್ದ. ಅಂದರೆ ನಾನು ಜೊತೆಲೇ ಇದ್ದೆ ಅಲ್ವಾ ಹುಷಾರಿಲ್ದಾಗ, ಅದಕ್ಕೋಸ್ಕರ ಸ್ವಲ್ಪ ಹಠ ಮಾಡ್ತಾನೆ. ಆದರೂ ಬಿಟ್ಟು ಬಂದಿದ್ದೀನಿ. ಮಧ್ಯಾಹ್ನಕ್ಕೆ ಹೋಗ್ತೀನಿ. ಅಂದರೆ ಅವನಿಗೆ ಸ್ವಲ್ಪ ಶಿರಫ್ ಊಟ ಎಲ್ಲ ಮಾಡಿಸಿದೆ, ಶಿರಫ್ ಹಾಕ್ಸೋಕ್ಕಿದೆ. ಅಪ್ಪಂಗೆ ಆಗಲ್ಲ ಅಲ್ವಾ, ಅದಕ್ಕೋಸ್ಕರ ಮಧ್ಯಾಹ್ನಕ್ಕೆ ಹೋಗ್ತೀನಿ. ಇದೊಂದು ಬ್ಲೌಸ್ ಇತ್ತು ಅಲ್ವಾ, ಅದನ್ನು ಫಿನಿಶಿಂಗ್ ಮಾಡಿ ಅವರಿಗೆ ಕೊಡೋಕ್ಕಿದೆ. ಮತ್ತು ಸ್ವಲ್ಪ ಯೂನಿಫಾರ್ಮ್ ಎಲ್ಲ ಬಂದಿದೆ ಅಲ್ವಾ ಸ್ಟಿಚಿಗೆ, ಅದನ್ನೆಲ್ಲ ಮಾಡೋಕ್ಕಿದೆ. ಇನ್ನೇನು ಸ್ವಲ್ಪ ಫ್ರೀ ಇದೆ. ಹಾಗಾಗಿ ಸ್ಟೂಡೆಂಟ್ ಎಲ್ಲ ಬರ್ತೀವಿ ಅಂತ ಹೇಳಿದರು ಟೈಲರಿಂಗ್ ಕಲಿಯೋಕ್ಕೆ, ಅದಕ್ಕೋಸ್ಕರ ಇನ್ನು ಅದನ್ನು ಸ್ಟಾರ್ಟ್ ಮಾಡ್ತೀನಿ.
ಇವಾಗ ಸ್ವಲ್ಪ ಫ್ರೀ ಇರೋದ್ರಿಂದ ನಾನು ಬ್ಯುಸಿ ಇದ್ದೆ ಅಲ್ವಾ, ಅದಕ್ಕೆ ಎಲ್ಲರೂ ಕೇಳಿದಾಗ ಇಲ್ಲ ಆಗಲ್ಲ ಅಂತ ಹೇಳ್ತಿದ್ದೆ. ಅಂದರೆ ಮನೆಯಲ್ಲಿ ಮಕ್ಕಳನ್ನು ನೋಡಿಕೊಂಡು ಶಾಪಲ್ಲೂ ಬಂದು ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಅಂದರೆ ಫುಲ್ಲು ಬ್ಯುಸಿ ಇತ್ತು. ದಿನಕ್ಕೆ ಒಂದು 7 ಬ್ಲೌಸು ಸ್ಟಿಚಿಂಗ್ ಅಂತೂ ಮಾಡಲೇಬೇಕಿತ್ತು, ಅಷ್ಟು ಬ್ಯುಸಿ ಇತ್ತು. ಅದಕ್ಕೋಸ್ಕರ ಕರ್ಕೊಂಡಿರಲಿಲ್ಲ. ಇವಾಗೊಂದು 5-6 ಜನ ಏನೋ ಕೇಳಿದ್ದಾರೆ ಟೈಲರಿಂಗ್ ಹೇಳ್ಕೊಡ್ತೀರಾ ಅಂತ. ಅದಕ್ಕೆ ಇನ್ನು ನೋಡೋಣ, ಫೋನ್ ಮಾಡ್ತೀನಿ ಅಂತ ಹೇಳಿದ್ದೆ. ಇನ್ನೇನು ಫ್ರೀ ಇದ್ದೀನಿ, ಅಷ್ಟೇನು ಬ್ಯುಸಿ ಇಲ್ವಲ್ಲ, ಅದಕ್ಕೋಸ್ಕರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಏನು ಹೇಳ್ತಾರೆ ಅಂತ ನಮ್ಮ ಮನೆಯವರು. ಅವ್ರೇನು ಹೇಳಲ್ಲ, ನಿನ್ನ ಇಷ್ಟ, ನೋಡ್ಕೋ, ಕಷ್ಟ ಆಗೋದಾದರೆ ಬೇಡ ಅಂತ ಹೇಳ್ತಾರೆ. ನೋಡಬೇಕು ಏನಾಗುತ್ತೆ ಅಂತ. ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಏನಾಗುತ್ತೆ ಅಂದರೆ ಸ್ಟೂಡೆಂಟ್ ಇದ್ದಾಗ ಫುಲ್ಲು ನಮಗೆ ಆ ಕಡೆಲ್ಲ ಏನು ಬೇರೆ ಕೆಲಸ ಮಾಡೋಕ್ಕೆ ಆಗಲ್ಲ. ಅಲ್ಲಿ ಹೇಳ್ಕೊಡ್ತಾ ಇರಬೇಕು, ಮೇಡಮ್ ಹೀಗೆ ಹಾಗೆ ಅಂತ ಕೇಳ್ತಾನೆ ಇರ್ತಾರೆ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಕಷ್ಟ ಆಗುತ್ತೆ, ಬೇಡ ಅಂತ ಅಂದ್ಕೊಂಡಿದ್ದೆ. ಇವಾಗ ಇನ್ನೇನು ಫ್ರೀ ಇದ್ದೀನಿ, ನೋಡಬೇಕು. ಸುಮ್ಮನೆ ಅಂಗಡಿಲಿ ಫ್ರೀ ಇರೋದಕ್ಕಾಗಲ್ಲ, ಅದಕ್ಕೋಸ್ಕರ ಏನಾದರೂ ಒಂದು ಮಾಡ್ತಾ ಇರಬೇಕು ಅಂತ ಅನಿಸುತ್ತೆ. ನೋಡಬೇಕು ಏನಾಗುತ್ತೆ. ಇದೊಂದು ಬ್ಲೌಸ್ ನೋಡಿ ಇದೆ ಅಂತ, ಈ ಥರ ಶೇಪು ವರ್ಕ್, ಸ್ಲೀವಿಗೆ ಈ ಥರ ಫ್ಲವರ್ ಇಡ್ಸಿದ್ದಾರೆ, ಚೆನ್ನಾಗಿ ಬಂದಿದೆ ಅಲ್ವಾ. ನಾನು ನೆಕ್ಸ್ಟು ವೀಡಿಯೋಸ್ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಟೈಲರಿಂಗ್ದೆಲ್ಲ. ನನಗೆ ಸ್ವಲ್ಪ ಫ್ರೀ ಇರಲ್ಲ ಅಲ್ವಾ, ಹಾಗಾಗಿ ಮಾಡೋಕ್ಕೆ ಆಗಲ್ಲ. ಅದು ವೀಡಿಯೋಸ್ ಮಾಡಿ ಎಡಿಟಿಂಗ್ ಮಾಡಿ ಎಲ್ಲ ಹಾಕೋದು ತುಂಬ ಕಷ್ಟ ಆಗುತ್ತೆ ಅಂತ ಮಾಡ್ತಾ ಇರಲಿಲ್ಲ. ಇನ್ನು ಸ್ವಲ್ಪ ಟೈಲರಿಂಗ್ ಪಾರ್ಲರ್ದು ಎಲ್ಲ ವೀಡಿಯೋಸ್ ಹಾಕ್ತಾ ಇರ್ತೀನಿ. ಏನು ಗೊತ್ತಾ, ನಾವು ಬ್ಯುಸಿ ಇರಲೇಬೇಕು. ಬ್ಯುಸಿ ಇಲ್ಲ ಅಂದರೆ ನಮ್ಮ ಮೈಂಡು ತುಂಬಾ ಹಾಳಾಗೋಗುತ್ತೆ. ಯಾಕೆ ಅಂದರೆ ಏನಾದರೂ ಒಂದು ಚಿಂತೆ ಅನ್ನೋದು ಬಂದೇ ಬರುತ್ತೆ, ಅದು ಮೈಂಡಲ್ಲಿ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ನಾನು ಆದಷ್ಟು ಬ್ಯುಸಿ ಇರೋಕ್ಕೆ ಟ್ರೈ ಮಾಡ್ತೀನಿ. ನನಗೆ ತುಂಬ ಇಷ್ಟ ಬ್ಯುಸಿ ಇರಬೇಕು, ಏನಾದರೂ ಒಂದು ಮಾಡ್ತಾ ಇರಬೇಕು ಅಂತ ಅನಿಸುತ್ತೆ, ಮಾಡ್ತಾ ಇರ್ತೀನಿ. ಇಲ್ಲ ಅಂದರೆ ಮನೇಲಿ ಕೂತ್ಕೊಳ್ಳೋಕ್ಕೂ ಆಗಲ್ಲ, ಬೋರ್ ಆಗುತ್ತೆ ಅಲ್ವಾ. ಇನ್ನೆಷ್ಟು ಮನೆ ಕೆಲಸ ಮಾಡ್ಕೊತೀರ, ಕೂತ್ಕೋಬೇಕು, ಬೋರ್ ಆಗುತ್ತೆ. ಅದಕ್ಕೋಸ್ಕರ ನಾನು ನನ್ನ ಮಗಳು ಚಿಕ್ಕಲ್ಲಿರುವಾಗಲೇ ನಾನು ಟೈಲರಿಂಗ್ ಹೋಗ್ತೀನಿ ಅಂತ ಇದು ಮಾಡಿದ್ದು. ಇವಾಗ ನನ್ನ ಮಗಳಿಗೆ 11 ಇಯರ್ಸ್. ಅಂದರೆ ನಾನು ಟೈಲರಿಂಗ್ ಇದು ಕಲಿತು 10 ಇಯರ್ಸ್ ಆಯಿತು. 10 ಇಯರ್ಸ್ ಆಯಿತು. ಈಗ ನಾನು ಈ ಶಾಪ್ ಮಾಡಿ 5 ಇಯರ್ಸ್, ನಾನು ಈ ಶಾಪ್ ಮಾಡಿ ಇಲ್ಲಿ ಶಾಪ್ ಮಾಡಿ 5 ಇಯರ್ಸ್ ಆಯಿತು. ಫಸ್ಟಿಗೆ ಮನೇಲೇ ಮಾಡ್ಕೊತಾ ಇದ್ದೆ, ಆಮೇಲೆ ಶಾಪ್ ಮಾಡೋಣ ಅಂತ ಅನ್ನಿಸ್ತು. ಆದರೆ ಫಸ್ಟಿಗೆ ಭಯ ಇತ್ತು, ಅಯ್ಯೋ ಆಗುತ್ತೋ ಇಲ್ವೋ ಅಂತ. ಏನೇ ಒಂದು ಮಾಡಬೇಕಾದ್ರೆ ಭಯ ಇರುತ್ತೆ ಅಲ್ವಾ. ಆದರೆ ದೇವ್ರ ದಯೆಯಿಂದ ನಾನು ಶಾಪ್ ಮಾಡ್ದಲ್ಲಿಂದ ಇಲ್ಲಿ ತನಕ ನಾನು ಫ್ರೀ ಅನ್ನೋದೇ ಇಲ್ಲ, ತುಂಬಾ ಬ್ಯುಸಿಯಾಗಿದೆ. ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟೊಂದು ಬ್ಯುಸಿ ಆಗುತ್ತೆ ಅಂತ. ಗೊತ್ತಿತ್ತು ಒಟ್ಟು, ಅಂದರೆ ನನಗೆ ಮನೆಗೆ ಎಲ್ಲ ಸ್ಟಿಚಿಂಗ್ ಮಾಡೋಕ್ಕೆಲ್ಲ ಬಟ್ಟೆ ಬರ್ತಾ ಇತ್ತಲ್ವ, ಅದಕ್ಕೋಸ್ಕರನೇ ಅದ್ರ ಶಾಪ್ ಇಡೋಣ ಅಂಥೇಳಿ ಶಾಪ್ ಮಾಡಿದ್ದು. ಖುಷಿಯಾಗುತ್ತೆ, ತುಂಬ ಬ್ಯುಸಿಯಾಗಿದ್ದೀನಿ. ತುಂಬ ಏನು ಫುಲ್ಲು ಬ್ಯುಸಿನೇ ಅಂತ ಇಲ್ಲ, ಸೀಸನಲ್ಲಿ ತುಂಬ ಬ್ಯುಸಿ ಇರುತ್ತೆ. ಅದು ಬಿಟ್ಟರೆ ಓಕೆ, ಬಟ್ಟೆ ಇದ್ದೇ ಇರುತ್ತೆ ಸ್ಟಿಚಿಗೆ, ಇಲ್ಲಾಂದರೆ ಪಾರ್ಲರ್ದು ಏನಾದರೂ ಒಂದು ಇದ್ದೇ ಇರುತ್ತೆ ಅಲ್ವಾ. ಹಾಗಾಗಿ ಏನೂ ಅನಿಸ್ತಾ ಇಲ್ಲ ನನಗೆ. ಫ್ರೆಂಡ್ಸ್, ನಾನೀಗ ಈ ಬ್ಲೌಸ್ ಫಿನಿಶಿಂಗ್ ಮುಗಿಸಿ ಬ್ಲೌಸ್ ಸ್ಟಿಚ್ಚಿಗಿದ್ದಾವೆ, ಸ್ವಲ್ಪ ಯೂನಿಫಾರ್ಮ್ ಇದೆ, ಅದನ್ನೆಲ್ಲ ಸ್ಟಿಚ್ ಮಾಡ್ಕೋಬೇಕು. ಅದನ್ನು ಮಾಡ್ಕೊತೀನಿ. ನನ್ನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ದೇ ಹಾಗೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲ ವೀಡಿಯೋಗಳಿಗೂ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳನ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.